ಅಲಾಟ್ಮೆಂಟ್ ಮೂಲಕ ಬಿ ಡಿ ಎಸ್ ಸೈಟ್ನ ಅಲಾಟ್ ಮಾಡಿಕೊಂಡು ಖಾತಾ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಇಲ್ಲಿವರೆಗಿದ್ದೀರಾ. ಆದರೆ ನಿಮ್ಮ ಅಲಾಟ್ಮೆಂಟ್ ಶೆಡ್ಯೂಲಲ್ಲಿ ಸರ್ವೆ ನಂಬರೇ ಬರೆಯಲ್ಲ ಬಿ ಡಿ ಎದವರು. ಯಾಕೆ ಅಂತ ಯಾರು ಕೇಳೋದೇ ಇಲ್ವಲ್ಲ. ಎಲ್ಲರಿಗೂ ಬಿ ಡಿ ಎಸ್ ಸೈಟು ಅಂದಾಗ ಸೇಫ್ಟಿ ಸೆಕ್ಯೂರು ಅಂತ ಹೇಳೋರ್ಗೇನೆ ಈ ವಿಡಿಯೋ. ಏನಕ್ಕಪ್ಪ ಅಂದಾಗ ವಿಡಿಯೋಲಿ ತಿಳಿಸಿದ್ದೀನಿ, ಕ್ಲೀನಾಗಿ ನೋಡಿ. ಬಿ ಡಿ ಎಸ್ ಸೈಟ್ಗಳಲ್ಲಿ ಇತ್ತೀಚೆಗೆ ಏನೆಲ್ಲ ಸಮಸ್ಯೆಗಳಿದೆ, ನಾವು ಏನು ಪಿಕಾಕ್ಷನ್ನ ರೆಡಿ ಮಾಡ್ಕೊಬೇಕು ಅನ್ನೋದನ್ನೇ ಇವತ್ತು ವಿಡಿಯೋಲಿ ಕ್ಲೀನಾಗಿ ನನಗೊತ್ತಿರಂಗೆ ತಿಳಿಸ್ತಾ ಇದ್ದೀನಿ. ಆಮೇಲೆ ಇದು ಯಾವುದೇ ಥರ ಉದ್ದೇಶಪೂರ್ವಕವಾಗಲ್ಲ, ಜಸ್ಟ್ ಅವೇರ್ನೆಸ್ಸು ಹಾಗೂ ಮಾಹಿತಿಗಳನ್ನು ಹಂಚ್ಕೊಳ್ಳೋದು. ಸೇಫ್ಟಿ ಸೆಕ್ಯೂರ್ ಆಗಿ ನಮ್ಮ ಪ್ರಾಪರ್ಟಿನ ಹೇಗೆ ಉಳಿಸ್ಕೊಬೇಕು ಅನ್ನೋದನ್ನ ನಾನು ಗೊತ್ತಿರಂಗೆ ತಿಳಿಸ್ಕೊಡ್ತಾ ಇರೋದು ಅಷ್ಟೇ. ನಾನು ಹೇಳಿದೆಲ್ಲ ನಿಜ ಆಗಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ಸಪೋಸ್ ನಿಜ ಆಗೋಯ್ತು ಅಂದಾಗ, ನಿಮ್ಮ ಹತ್ರ ಹೇಳಿದ ಹಾಗೆ ಡಾಕ್ಯುಮೆಂಟ್ಗಳಿತ್ತು ಅಂದಾಗ ನೀವು ಸೇಫು ಹಾಗೂ ಸೆಕ್ಯೂರ್ ಆಗಿರ್ತೀರಾ. ಸಪೋಸ್ ಇಲ್ಲ ಅಂತ ಅನ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ಕೆಲವು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೆ. ಊರಲ್ಲಿ ಲೇಔಟ್ ಮಾಡಿದಾಗ ಬಿ ಡಿ ಎದವರು ನಿಮ್ಮ ಸರ್ವೆ ನಂಬರ್ನ ಮ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಏನು ಅನ್ನೋದನ್ನೆಲ್ಲ ನನಗೊತ್ತಿರಂಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಅಂದಾಗ, ಓನರ್ ರೇಷಿಯೋ ಸೈಟು ಹಾಗೂ ಅಲಾಟಿ ಸೈಟು. ಏನಿದು ಓನರ್ ರೇಷಿಯೋ ಸೈಟು, ಏನಿದು ಅಲಾಟಿ ಸೈಟು, ಈ ಎರಡು ಸೈಟ್ಗಳಲ್ಲಿ ನಾವು ಏನೆಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿ ತೆಗೆದಿಟ್ಕೊಂಡ್ವಿ ಅಂದಾಗ ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬಂತು ಅಂದರೆ, ಬಿ ಡಿ ಎಲ್ ಬರಲ್ಲ ಅಂತ ಎಲ್ಲರೂ ಗೊತ್ತು. ಸಪೋಸ್ ಬಂತು ಅಂದರೆ ಏನು ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋಲಿ ನನಗೊತ್ತಿರಂಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಮೀನ್ದಾರ್ಗಳಿಗೆ ಜಮೀನ ಬಿ ಡಿ ಎದವರು ಅಕ್ವೈರ್ ಮಾಡ್ಕೊತಾರೆ. ಅಕ್ವೈರ್ ಮಾಡ್ಕೊಂಡಾಗ ಈ ಜಮೀನ್ದಾರ್ಗಳಿಗೆ ಒಂದೊಂದು ಸೈಟ್ನ ಅಲಾಟ್ ಮಾಡ್ತಾರೆ. ಅದೇನೆ ಓನರ್ ರೇಷಿಯೋ ಸೈಟ್ ಅಂತ. ಸಪೋಸ್ ನಾನೊಬ್ಬ ಜಮೀನ್ದಾರ ಆಗಿದ್ದು ನನಗೆ ಒಂದು ಸೈಟ್ನ ಇನ್ನೊಬ್ಬ ಜಮೀನ್ದಾರ ಇರ್ತಾನಲ್ಲ ಅಲ್ಲಿ ಅಲೋಕೇಟ್ ಮಾಡ್ತಾರೆ. ಆ ಜಮೀನ್ದಾರನಿಗೆ ನನಗೆ ಮಾಡೋರು ಮಾಡ್ಬೋದು. ಈ ರೀತಿ ಜಮೀನ್ದಾರಗಳಿಗೆ ಬೇರೆ ಜಮೀನಿನಲ್ಲಿ ಒಂದು ಸೈಟ್ನ ಅಲಾಟ್ ಮಾಡ್ತಾರೆ. ಅದು ಹಂಚಿಕೆ ಪತ್ರದ ಮೂಲಕ ಫ್ರೀಯಾಗಿ. ಇಂಥ ಸೈಟ್ನೇ ಕರೆಯೋದು ಓನರ್ ರೇಷಿಯೋ ಸೈಟು ಅಂತ. ಇದು ಏನಪ್ಪ ಅಂದಾಗ, ಈ ಥರ ಅಲಾಟ್ಮೆಂಟ್ ಆದಾಗ ಅವರಿಗೆ ಸೇಲ್ ಡೀಡು ಆಗೋಗುತ್ತೆ, ಖಾತಾನೂ ಆಗೋಗುತ್ತೆ, ಹಾಗೆ ಕಂದಾಯನೂ ಬಂದ್ಬಿಡುತ್ತೆ. ಆದರೆ ಲೇಔಟು ಫಾರ್ಮೇಷನ್ ಆಗೇ ಇರಲ್ಲ. ಬಿ ಡಿ ಎಗಳಲ್ಲಿ ಫಸ್ಟು ನಿಮಗೆ ರೀಸೇಲ್ಗೆ ಬರೋದೇನೆ ಈ ಸೈಟ್ಗಳು. ಲ್ಯಾಂಡ್ ಓನರ್ ಮೂಲಕ ಬಂದಿರುವ, ಹಂಚಿಕೆ ಪತ್ರ ಮೂಲಕ ಬಂದಿರುವ ಸೈಟ್ಗಳನ್ನೇ ರೀಸೇಲ್ ಮಾಡಿಕೊಂಡು ಇತ್ತೀಚೆಗೆ ಸೇಲ್ ಆಗ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಇಂಥ ಪ್ರಾಪರ್ಟಿನ ನೀವು ಖರೀದಿ ಮಾಡ್ತೀರಾ ಅಂದಾಗ ನೀವೇನಪ್ಪ ಟಿಪ್ಸ್ ಫಾಲೋ ಮಾಡಬೇಕು ಅಂದಾಗ, ಯಾರು ಜಮೀನ್ದಾರನ ಜಮೀನು ಅಕ್ವೈರ್ ಆಗಿದೆ ಹಾಗೂ ಅವನಿಗೆ ಬದಲಿ ನಿವೇಶನದಲ್ಲಿ ಒಂದು ಸೈಟ್ ಕೊಟ್ಟಿರ್ತಾರ ಜಮೀನು, ಆ ಜಮೀನ್ ಪೇಪರು ಈ ಜಮೀನ್ ಪೇಪರು ಎರಡು ನೀವು ಇಟ್ಕೊಂಡಿರ್ಬೇಕು. ಆವಾಗಲೇ ನಿಮಗೆ ಸೇಫ್ಟಿ ಸೆಕ್ಯೂರು. ಅದಿಲ್ಲ ಅಂತ ಇಟ್ಕೊಳ್ಳಿ, ಬಿ ಡಿ ಎದಲ್ಲಿ ಟಿಪ್ಪಣಿ ಬರೀತಾರೆ, ಈ ಥರ ಭೂಮಾಲೀಕರಿಗೆ ಈ ಥರದ ನಿವೇಶನ ಈ ಥರ ಹೋಗಿದೆ, ಈ ಥರ ಹೋಗಿರೋದ್ರಿಂದ ನಾವು ಅವರಿಗೆ ಈ ಸರ್ವೆ ನಂಬರಲ್ಲಿ ಈ ಸೈಟ್ನ ಕೊಟ್ಟಿದ್ದೀವಿ ಹಾಗೂ ಈ ಜಮೀನಿಗೆ ಇಷ್ಟು ಅನುದಾನ ಕೊಟ್ಟಿದ್ದೀವಿ ಅನ್ನೋದನ್ನೆಲ್ಲ ರಿಪೋರ್ಟ್ ಬರೆದಿಡ್ತಾರೆ. ಅಟ್ಲೀಸ್ಟ್ ಆ ರಿಪೋರ್ಟ್ ಕಾಪಿ ಆದರೂ ನಿಮ್ಮ ಹತ್ರ ಇರಬೇಕು. ಎರಡು ಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ವಾ, ಒಂದೇ ಒಂದು ಸಿಂಪಲ್ ಟ್ರಿಕ್ಸು. ಏನು ನಿಮ್ಮ ಸೈಟು ಸರ್ವೆ ನಂಬರ್ ಇದೆಯಲ್ಲ, ಆ ಸರ್ವೆ ನಂಬರ್ದು ಒಂದು ಆರ್ ಟಿ ಸಿ, ಜಮೀನ್ದಾರದು ಸರ್ವೆ ನಂಬರ್ ಇರ್ತಾರಲ್ಲ ಹಳೇದು, ಆ ಜಮೀನ್ದಾರದು ಒಂದು ಆರ್ ಟಿ ಸಿ. ಈ ಎರಡು ಜಮೀನು ಬಿ ಡಿ ಎಗೆ ಹೋಗಿದೆ ಅಂತ ಆರ್ ಟಿ ಸಿಲಿ ಬಿ ಡಿ ಎ ಅಂತ ಬರಬೇಕು. ಬರಲಿಲ್ಲ ಅಂದಾಗ ನೀವೇ ತಿಳ್ಕೊಳ್ಳಿ. ಲ್ಯಾಂಡ್ ರೇಷಿಯೋ ಮೂಲಕ ಒಂದು ಪ್ರಾಪರ್ಟಿನ ನೀವು ತಗೊಂಡಿರಲ್ಲ, ನೀವು ಈ ಸಿಂಪಲ್ ಟ್ರಿಕ್ಸ್ನ ಹಾಗೂ ಡಾಕ್ಯುಮೆಂಟ್ನ ಫಾಲೋ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಇವತ್ತು ಇಟ್ಕೊಂಡ್ಬಿಟ್ರಿ ಅಂದಾಗ ಮುಂದಿನ ದಿನಗಳಲ್ಲಿ ನನ್ನ ನೆನ್ಸ್ಕೊಂತೀರಾ 100%. ಅದೇ ಥರನೇ ಈಗ ಅಲಾಟಿ ಸೈಟ್ದು ಏನಿಲ್ಲ ರೀ, ಡೈರೆಕ್ಟು ಅಲಾಟಿ ಆಗಿರ್ತಾರೆ. ಅಲಾಟಿಗೆ 15 ವರ್ಷನೋ 10 ವರ್ಷನೋ ಲೀಸ್ ಪೀರಿಯಡ್ ಇರುತ್ತೆ. ಆ ಲೀಸ್ ಪೀರಿಯಡ್ ಆದಮೇಲೆ ಅವರು ಸೇಲ್ ಡೀಡ್ ಆಗುತ್ತೆ. ಸೇಲ್ ಡೀಡ್ ಆದಮೇಲೆ ಅವರು ರೀಸೇಲ್ಗೆ ಬರೋದು. ಈಗ ಹೊಸದು ಬಿ ಡಿ ಎ ಏನೋ ರೂಲ್ಸ್ ಮಾಡಿದ್ದಾರೆ, ಅದು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. 25% ಕಟ್ಬಿಟ್ರಿ ಅಂದಾಗ ಸೇಲ್ ಡೀಡ್ ಮಾಡಿಕೊಡ್ತಾರಂತೆ. ಬಟ್ ನಾನು ಕೇಳಿಲ್ಲ. ಇರಲಿ, ಸೇಲ್ ಡೀಡ್ ಆದಮೇಲೆ ಅವರು ರೀಸೇಲ್ಗೆ ಬರೋದು. ನೀವು ಆ ಥರದ ಅಲಾಟಿ ಸೈಟಿನ ನೀವು ತಗೊಳಕ್ಕೆ ಹೋಗಿದ್ರೆ ಏನಿಲ್ಲ, ಸೈಟಿನ ಪ್ರೆಸೆಂಟ್ ಸರ್ವೆ ನಂಬರು, ಆ ಸರ್ವೆ ನಂಬರಲ್ಲಿ ಆರ್ ಟಿ ಸಿ ಬಿ ಡಿ ಎಗೆ ಹೋಗಿದೆಯಾ ಅಂತ ಒಂದೇ ಒಂದು ಚೆಕ್ ಮಾಡ್ಕೊಳ್ಳಿ ಸಾಕು. ಸಪೋಸ್ ನಿಮ್ಮ ಕೈಲಿ ಆಯಿತು ಅಂದಾಗ ಅದರದ್ದು ಪ್ರೀವಿಯಸ್ ಡಾಕ್ಯುಮೆಂಟು ಟಿಪ್ಪಣಿ ಸಿಕ್ತು ಅಂದರೆ ಯು ಆರ್ ದ ಲಕ್ಕಿ ಪರ್ಸನ್ ಫಾರ್ ದಟ್ ಸೈಟ್.
ಇದು ಎರಡು ಆದ್ಮೇಲೆ ಮೂರನೇದು ಏನ್ ಗೊತ್ತಾ, ಆಕ್ಷನ್ ಸೈಟ್ಗಳು. ಕಾರ್ನರ್ ಪ್ರಾಪರ್ಟಿಗಳೆಲ್ಲ ಆಕ್ಷನ್ ಮೂಲಕನೇ ನಿಮ್ಗೆ ಸಿಗೋದು. ಬಿಡ್ ಆಗುತ್ತೆ, ಬಿಡ್ ಮೂಲಕ ಆಕ್ಷನ್ ಪ್ರಾಪರ್ಟಿಗಳನ್ನ ತಗೊಂತೀರಾ. ಸೊ ಆಕ್ಷನ್ ಪ್ರಾಪರ್ಟಿ ನೀವು ತಗೊಂತೀರಾ ಅಂದ್ರೂ ಸೇಮ್ ಫಾಲೋನೇ. ಸರ್ವೆ ನಂಬರ್ ಚೆಕ್ ಮಾಡ್ಕೊಳ್ಳಿ, ಆರ್ ಟಿ ಸಿಲಿ ರಿಫ್ಲೆಕ್ಷನ್ ಆಗಬೇಕು. ಬಿ ಡಿ ಎ ಅಂತ ಬಂತು ಅಂದಾಗ ನಿಮಗೆ ಸಮಸ್ಯೆ ಇಲ್ಲ. ಅದೇ ಒಂದು ಲೇಔಟು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ರೇರ್ ಆಗಲಿ ಬಿ ಎಮ್ ಆರ್ ಡಿ ಎಲ್ ಅಪ್ರೂವಲ್ ಅದು ಇದು ಅಂತ ಹೇಳ್ತಾರೆ. ಮೋಸ್ಟಬ್ಲಿ ನಾವು ಚೆಕ್ ಮಾಡೋದೇನಪ್ಪ ಅಂದಾಗ ಆರ್ ಟಿ ಸಿಲಿ ಲ್ಯಾಂಡ್ ಓನರ್ ಹೆಸರು ರಿಫ್ಲೆಕ್ಷನ್ ಆಗಿದೆಯಾ, ಆರ್ ಟಿ ಸಿಲಿ ಕನ್ವರ್ಷನ್ ಆಗಿದೆಯಾ, ಆರ್ ಟಿ ಸಿಲಿ ಅವನ ಹೆಸರು ಅವನಿಗೆ ಹೇಗೆ ಪ್ರಾಪರ್ಟಿ ಬಂತು ಅನ್ನೋದೆಲ್ಲ ಚೆಕ್ ಮಾಡ್ತೀವಿ ಅಲ್ವರಾ. ಆದರೆ ಈ ಬಿ ಡಿ ಎ ಪ್ರಾಪರ್ಟಿಗಳಲ್ಲಿ ಯಾವ ಭರವಸೆ ಮೇಲೆ ನೀವು ಯಾವುದೇ ಥರದ ಸರ್ವೆ ನಂಬರ್ಗಳನ್ನ ಚೆಕ್ ಮಾಡಿಲ್ಲದೆ ಪ್ರಾಪರ್ಟಿಗಳನ್ನ ಹೇಗೆ ತಗೊತಾ ಇದ್ದೀರಾ? ಇನ್ಮೇಲೆ ನೀವು ತಗೊತಾ ಇದ್ರೆ ದಯವಿಟ್ಟು ನಿಮ್ಮ ಪ್ರಾಪರ್ಟಿಯ ಆರ್ ಟಿ ಸಿಲಿ ಚೆಕ್ ಮಾಡಿ ಬಿ ಡಿ ಎ ಅಂತ ಬರ್ತಾ ಇದೆಯಾ ಅಂತ ರೆಕಗ್ನೈಸ್ ಮಾಡ್ಕೊಳ್ಳಿ. ಸಪೋಸ್ ಬಂದಿಲ್ಲ ಅಂದಾಗ ಕಂಪ್ಲೇಂಟ್ ಮಾಡಿ ಆರ್ ಟಿ ಸಿಲಿ ಬಿ ಡಿ ಎ ಅಂತ ಬರ್ಸ್ಕೊಳ್ಳಿ. ಒಂದು ಕಿವಿ ಮಾತು, ನನಗೆ ಗೊತ್ತಿರೋಂಗೆ ಅವೇರ್ನೆಸ್ ಕೊಟ್ಟಿದ್ದೀನಿ. ಎಷ್ಟು ಜನಕ್ಕೆ ವ್ಯಾಲಿಡ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಕೆಲಸ ಅವೇರ್ನೆಸ್ ಕೊಡೋದು, ತಿಳಿಸೋದು. ಅದನ್ನು ಕಲೆಕ್ಟ್ ಮಾಡಿ ಅವೇರ್ನೆಸ್ ಬರ್ಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕಂದರೆ ಒಂದು ಪ್ರಾಪರ್ಟಿನ ಉಳಿಸ್ಕೊಬೇಕು, ಸೇಫ್ಟಿಯಾಗಿ ಇಟ್ಕೊಬೇಕು, ಬೆಲೆ ಜಾಸ್ತಿ ಬರಬೇಕು ಅಂದಾಗ ಡಾಕ್ಯುಮೆಂಟ್ಗಳು ಫಸ್ಟು